Education is not just about reading. Education is not just about writing. It is the evolution of mankind. ಕಳೆದ 54 ವರ್ಷಗಳಿಂದ ನಮ್ಮ ಜೈನ ಪದವಿ ಪೂರ್ವ ಕಾಲೇಜು ಹೇಗೆ ಪರಿಸರದ ವಿದ್ಯಾರ್ಥಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಜಗತ್ತಿನ ಮಟ್ಟದಲ್ಲಿ ಗಟ್ಟಿಯಾಗಿ ಅವರನ್ನು ಕಟ್ಟಬೇಕು, ನಿಲ್ಲಿಸಬೇಕು ಹೇಳುವಂಥ ವಿಚಾರವನ್ನು ಬಹಳ ಒಳ್ಳೆಯ ಅಧ್ಯಯನದ ಮೂಲಕ ಕಂಡುಕೊಂಡಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ಈ ಹಂತದಲ್ಲಿ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು ಕಾನ್ಫಿಡೆನ್ಸ್, ಕಮ್ಯುನಿಕೇಷನ್, ನಾಲೆಡ್ಜ್, ಎಥಿಕಲ್ ವ್ಯಾಲ್ಯೂಸ್, ಹ್ಯೂಮನ್ ರಿಲೇಷನ್ಸ್. ಈ 5 ಅಂಶಗಳನ್ನು 2 ವರ್ಷಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂತಹ ಒಂದು ಸಂಸ್ಥೆ ಅದು ನಮ್ಮ ಸಂಸ್ಥೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯ ವತಿಯಿಂದ ಸಹಾಯಧನ ನೀಡಲಾಗುತ್ತದೆ. 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯಧನದ ಮೂಲಕ ಆಡಳಿತ ಮಂಡಳಿಯು ಸಹಾಯ ಮಾಡುತ್ತಿದೆ. ಕಳೆದ ವರ್ಷ ಸುಮಾರು 7 ಲಕ್ಷ ರೂಪಾಯಿಗಳಷ್ಟು ವಿವಿಧ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಿ ಸಹಕರಿಸಿದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಸಂಚಾಲಕನ ನೆಲೆಯಲ್ಲಿ ಕೃತಜ್ಞತೆಗಳು. PUC ವಿಭಾಗದಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಅಂದರೆ ಏನು? ಅಂಕಗಳನ್ನು ತೆಗೆದು ಬೇಡುವ ಕೇಳಿದರೆ ಅಂಕಗಳು ಬೇಕು, ಖಂಡಿತ ಒಳ್ಳೆಯ ಅಂಕಗಳು ಬೇಕು. ಈಗ ಈ ವರ್ಷದ ನಮ್ಮ ರಿಸಲ್ಟನ್ನು ನೋಡಿದರೆ 95% ರಿಸಲ್ಟ್ನೊಂದಿಗೆ 95 ವಿದ್ಯಾರ್ಥಿಗಳು ವಿಶಿಷ್ಟ ದರ್ಜೆಯಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. 187 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಟಾಪರ್ ವಿದ್ಯಾರ್ಥಿನಿ ಅವಳು ಕಾಮರ್ಸ್ನಲ್ಲಿ 587 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಭಾಳ ಹೆಮ್ಮೆಯ ವಿಚಾರ ಏನು ಅಂತ ಕೇಳಿದರೆ, ಅವಳು 10th ಅವಳಿಗಿದ್ದದ್ದು 88%. ಈಗ ಜಾಸ್ತಿ ಮಾಡಿಕೊಂಡಿದ್ದಾಳೆ ಸೆಕೆಂಡ್ PUC ಬರುವಾಗ. ಅದರಲ್ಲಿ ನಮ್ಮ ಅಧ್ಯಾಪಕರ ಕೊಡುಗೆ ಕೂಡ ಇದೆ ಹೇಳುವಂಥದ್ದು. ಜೊತೆಯಲ್ಲಿ ನಮ್ಮ ವಿಜ್ಞಾನದ ವಿದ್ಯಾರ್ಥಿ ಕೂಡ 586 ಅಂಕಗಳೊಂದಿಗೆ ರಾಜ್ಯದಲ್ಲಿ 14ನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಕಾಮರ್ಸ್ನ ವಿದ್ಯಾರ್ಥಿನಿ ರಾಜ್ಯದಲ್ಲಿ 13ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಪ್ರತಿ ವರ್ಷ ನಮ್ಮ ಕಾಲೇಜಿಗೆ ಇಂಥ ರ್ಯಾಂಕುಗಳು ಬರ್ತವೆ. ವರ್ಷಗಳ ಹಿಂದೆ ಒಬ್ಬ ವಿದ್ಯಾರ್ಥಿ 5 ಸಬ್ಜೆಕ್ಟಲ್ಲಿ 100 ತಗೊಂಡಿದ್ದ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಬಯಾಲಜಿ ಮತ್ತು ಸ್ಯಾನ್ಸ್ಕ್ರಿಟ್ 5 ಸಬ್ಜೆಕ್ಟಲ್ಲಿ 100 ತಗೊಂಡಿದ್ದ. ಇನ್ನೊಬ್ಬ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ 5 ಸಬ್ಜೆಕ್ಟಲ್ಲಿ 100 ತಗೊಂಡಿದ್ದ. ಹಾಗಾಗಿ ಒಂದು ಒಳ್ಳೆಯ ಅಧ್ಯಾಪಕ ವೃಂದ ಮತ್ತು ಅದೇ ರೀತಿಯಲ್ಲಿ ಸ್ಪಂದಿಸುವಂಥ ವಿದ್ಯಾರ್ಥಿಗಳು ಸಿಕ್ಕಿದರೆ ಖಂಡಿತ ಒಳ್ಳೆಯ ಅಂಕಗಳು ಮತ್ತು ಅವರಿಗೆ ಒಳ್ಳೆಯ ಭವಿಷ್ಯವನ್ನು ನಾವು ರೂಪಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಳೆದ ವರ್ಷ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಸುಮಾರು 157 ವಿದ್ಯಾರ್ಥಿಗಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಸುಮಾರು 72 ವಿದ್ಯಾರ್ಥಿಗಳು ಕ್ರೀಡಾ ವಿಭಾಗದಲ್ಲಿ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಜೀವನ ಕೌಶಲ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಕಾಲೇಜಿನಲ್ಲಿ NCC, NSS, ರೋವರ್ಸ್ ಅಂಡ್ ರೇಂಜರ್ಸ್ ಸಹಿತ ಸುಮಾರು 20 ವಿದ್ಯಾರ್ಥಿ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ವಿಜ್ಞಾನದ ವಿದ್ಯಾರ್ಥಿಗಳಿಗೆ ನೀಟ್, CET ಹಾಗೂ JEE ಕೋಚಿಂಗ್, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ CA ಫೌಂಡೇಶನ್ ಕೋರ್ಸ್ಗಳ ತರಬೇತಿಗಳನ್ನು ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಕ್ರೀಡೆ ಬೇಕು. ಈಗ ನಮ್ಮಲ್ಲಿ 4 ತಂಡಗಳು ರಾಷ್ಟ್ರ ಮಟ್ಟದಲ್ಲಿ ಆಡಿದ್ದಾವೆ. ನೆಟ್ ಬಾಲ್ನಲ್ಲಿ, ಫ್ಲೋರ್ ಬಾಲ್ನಲ್ಲಿ ಮತ್ತು ಇನ್ನಿತರ ಗೇಮ್ಗಳಲ್ಲಿ 4 ತಂಡಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಆಡಿದ್ದಾವೆ. ಇಂಡಿವಿಜುವಲ್ ಚಾಂಪಿಯನ್ಸ್ ಪಡೆದವರಿದ್ದಾರೆ. ಅನಂತರ ನಮ್ಮಲ್ಲಿ
ವಿಶೇಷವಾಗಿ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಇಡೀ ಸ್ಟೇಟಿಗೆ ಮೈಸೂರಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ನಾವು ಇಡೀ ಸ್ಟೇಟಿಗೆ ರನ್ನರ್ಸ್ ಸೆಕೆಂಡ್ ಪ್ಲೇಸನ್ನು ನಾವು ಪಡೆದಿದ್ವಿ ನಮ್ಮ ತಂಡ. ಹಾಗಾಗಿ ಸ್ಪೋರ್ಟ್ಸಲ್ಲಿ ಕೂಡ ನಮ್ಮಲ್ಲಿ ಸಾಕಷ್ಟು ಅವಕಾಶಗಳನ್ನು ನಾವು ಕೊಡ್ತೇವೆ. ಸಾಂಸ್ಕೃತಿಕವಾಗಿ ಕೂಡ ಬಹಳಷ್ಟು ಅವಕಾಶಗಳು, ವಿದ್ಯಾರ್ಥಿಗಳು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಕೂಡ ಉಚಿತವಾಗಿ ನಮ್ಮ ಆಡಳಿತ ಮಂಡಳಿಯವರು ಅದಕ್ಕೆ ಅವಕಾಶವನ್ನು ಕೊಡ್ತಾರೆ. ಲಾಸ್ಟ್ ಇಯರ್ ನಮ್ಮ ಒಂದು ತಂಡ ರೇಂಜರ್ಸ್ ಮತ್ತು ರೋವರ್ಸಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿತ್ತು, ವಲಯ ಮಟ್ಟದಲ್ಲಿ ಆಯ್ಕೆಯಾಗಿ ಅನಂತರ ರಾಜ್ಯ ಮಟ್ಟದಲ್ಲಿ. ಹಾಗಾಗಿ ಮಕ್ಕಳಿಗೆ ಬೇಕಾಗಿರುವಂಥದ್ದು ಕೇವಲ ಓದುವುದಲ್ಲ, ಓದುವುದು ಬೇಕು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದರ ಜೊತೆಯಲ್ಲಿ ಅವರಿಗೆ ಪಠ್ಯೇತರ ಚಟುವಟಿಕೆಗಳು, ಅದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಸ್ಪರ್ಧೆಗಳಿರ್ಬೋದು, ಅಥವಾ ಅವರಿಗೆ ತರಬೇತಿ ಇರ್ಬೋದು. ಪ್ರತಿ ವರ್ಷ ನಾವು ಕನಿಷ್ಠ 15 ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತೇವೆ. ಉದಾಹರಣೆಗೆ ಮಕ್ಕಳು ಬಂದ ಕೂಡಲೇ ಅವರಿಗೆ ಗೋಲ್ ಸೆಟ್ಟಿಂಗ್ ಮಾಡ್ತೇವೆ. ಒಳ್ಳೆ ತರಬೇತಿ, ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ತರಬೇತುದಾರನ್ನು ಕರೆಸಿ ಗೋಲ್ ಸೆಟ್ಟಿಂಗ್ ಮಾಡ್ತೇವೆ. ಸೊ ಗೋಲ್ ಸೆಟ್ಟಿಂಗ್ ಮಾಡೋದ್ರ ಮೂಲಕ ಏನು ಅವರ ನಿಜವಾದ ಗೋಲ್ ಹೇಳೋದನ್ನು ಐಡೆಂಟಿಫೈ ಮಾಡುವಂಥದ್ದು. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ದೇರ್ ಗೋಲ್. ಅದಾದಮೇಲೆ ಬೇರೆ ಬೇರೆ ಅವಕಾಶಗಳು, ಈಗ ನಮ್ಮದು ಝೀರೋ ವೇಸ್ಟ್ ಕ್ಯಾಂಪಸ್, ಪ್ಲಾಸ್ಟಿಕ್ ಅವೇರ್ನೆಸ್, ಹೇಗೆ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಮತ್ತು ಪ್ಲಾಸ್ಟಿಕ್ಕನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಹೇಗೆ ನಾವು ಅವಾಯ್ಡ್ ಮಾಡಬೇಕು ಹೇಳೋದನ್ನು ಮಕ್ಕಳಿಗೆ ತೋರಿಸ್ತೇವೆ. ಈಗ ಉದಾಹರಣೆಗೆ ನಮ್ಮ ಇಡೀ ಸ್ಟಾಫ್ ಕೂಡ ನಾವು ಇವತ್ತು ತಿಂಡಿ ತಿನ್ನೋದಿದ್ದರೂ ಕೂಡ ಅದು ಸ್ಟೀಲ್ ಗ್ಲಾಸ್ ಮತ್ತು ಪ್ಲೇಟ್ನಲ್ಲಿ. ಸೊ ಅಂಥ ಅವೇರ್ನೆಸ್ನ ಮಕ್ಕಳಿಗೆ ನಾವು ಹುಟ್ಟಿಸ್ತೇವೆ. ಜೊತೆಯಲ್ಲಿ ಮಾನಸಿಕ ತಜ್ಞರನ್ನು ಕರೆಸಿ ಮಕ್ಕಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಮಾಡಿಸ್ತೇವೆ. ಎಕ್ಸಾಮ್ನ ಹತ್ತಿರ ಬರುವಾಗ ಅವರಿಗೆ ಹೌ ಟು ಫೇಸ್ ಎಕ್ಸಾಮಿನೇಷನ್ ಹೇಳುವ ತರಬೇತಿಯನ್ನು ಕೊಡಿಸ್ತೇವೆ. ಸೊ ಒಬ್ಬ ವಿದ್ಯಾರ್ಥಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ನಮ್ಮ ಆಡಳಿತ ಮಂಡಳಿಯ ಮಾರ್ಗದರ್ಶನ, ನಮ್ಮೆಲ್ಲ ಉಪನ್ಯಾಸಕೇತರ ಬಂಧುಗಳ ಸಹಕಾರ, ಇದರ ಜೊತೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ನನಗೆ ಭಾಳ ಸಂತೋಷದ ವಿಚಾರ.